ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾದೆ ದೇಶಭಕ್ತರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾದೆ ದೇಶಭಕ್ತರೇ ನೀವು ಕೇಳಿ, ನೊಂದ ಜನತೆಗೆ. ಡಿಟೇಲ್ವಾಗಿ ನಮ್ಮ 3 ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಸೈಬರ್ ಕ್ರೈಮ್ ಬಗ್ಗೆ, ನಮ್ಮ ಟ್ರಾಫಿಕ್ ಬಗ್ಗೆ, NDPS ಬಗ್ಗೆ. ಟ್ರಾಫಿಕ್ ಒಂದು ನಾಳೆಯಿಂದ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್, ಎಸ್ಪೆಷಲಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ ಕಡ್ಡಾಯವಾಗಿ ಮಾಡ್ತೀವಿ. ಈಗಾಗಲೇ ಅರಿವಿ ಕಾರ್ಯಕ್ರಮ, ಅವೇರ್ನೆಸ್ ಕಾರ್ಯಕ್ರಮ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ನಾವು ಈ ಪ್ರೋಗ್ರಾಮ್ ನಂತರ ಕೂಡ ಒಂದು ಸಣ್ಣ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಹೆಲ್ಮೆಟ್ ಧರಿಸಿ. ನೀವೆಲ್ಲ ನಿಮ್ಮ ಕುಟುಂಬಗಳಿಗೆ ಯಾರು ಮೇಜರ್ ಇದ್ದಾರೆ 18 ಆ್ಯಂಡ್ ಅಬೌವ್, ಫಸ್ಟ್ ಆಫ್ ಆಲ್ ಮೈನರ್ ಹುಡುಗರಿಗೆ ನೀವು 2 ವೀಲರ್ ಅಥವಾ 4 ವೀಲರ್ ಡ್ರೈವ್ ಮಾಡಲಿಕ್ಕೆ ಅವಕಾಶ ಕೊಡಬೇಡ. ಅವರು ನಿಮ್ಮದು ಜವಾಬ್ದಾರಿ ಇರುತ್ತೆ, ಗಾರ್ಜಿಯನ್ ಜವಾಬ್ದಾರಿ ಇರುತ್ತೆ, ನಿಮ್ಮ ಮೇಲೆ ಫೈನ್ ಆಗುತ್ತೆ. ಸೊ ಕಂಪಲ್ಸರಿ ವಿಯರ್ ಹೆಲ್ಮೆಟ್ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಇನ್ಫೋರ್ಸ್. ಆ್ಯಂಡ್ ನಾವೀಗ ನೆಕ್ಸ್ಟ್ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲಿ KGF ಅಲ್ಲಿ ಕೂಡ ಮತ್ತು ಬಂಗಾರಪೇಟೆಯಲ್ಲಿ ಕೂಡ CCTV ಕ್ಯಾಮ್ರಾ, ANPR CCTV ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡ್ತೀವಿ. ನೆಕ್ಸ್ಟ್ ಇದು 1 ತಿಂಗಳಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ. ಅದಾಗಿಂದ ಯಾರು ನಾವು ನಮ್ಮ ಕಂಟ್ರೋಲ್ ರೂಮಿಂದ ಕೂತ್ಕೊಂಡು ಯಾರು ಹೆಲ್ಮೆಟ್ ಹಾಕಿಲ್ಲ ಅಥವಾ ಸೀಟ್ ಬೆಲ್ಟ್ ಹಾಕಿಲ್ಲ, ಅದು ಆಟೋಮೆಟಿಕ್ಲಿ ನಮಗೆ ಇಮೇಜ್ ಕ್ಯಾಪ್ಚರ್ ಮಾಡಿ ನಿಮಗೆ ಆನ್ಲೈನ್ ಚಲಾನ್ ಕಲಿಸ್ತೀನಿ. ಸೊ ನಿಮಗೆ ಯಾವುದೇ ನಮ್ಮ ಸಿಬ್ಬಂದಿಯಲ್ಲಿ ಇರಬೇಕು, ಆಮೇಲೆ ನೀವು ಹಾಕಬೇಕು, ಈ ಥರ ಇಲ್ಲ. ನಮ್ಮದು ಕ್ಯಾಮ್ರಾ ಇರುತ್ತೆ, ನೀವು ಹಾಕಿಲ್ಲ ಆಟೋಮೆಟಿಕ್ ನಿಮ್ಮ ಹತ್ರ ಫೈನ್ ಬರುತ್ತೆ. ನೀವು ಫೈನ್ ಪೇ ಮಾಡಿಲ್ಲ, ನಿಮ್ಗೆ ನೆಕ್ಸ್ಟ್ ಟೈಮ್ ನಮಗೆ ಯಾವುದಾದ್ರು ವೆಹಿಕಲ್ ಸಿಕ್ಕಿದ್ದಾರೆ ನಿಮಗೆ ಮತ್ತೆ ಕೇಸ್ ಆಗುತ್ತೆ. ನೀವು ಬೇರೆ ಯಾರಿಗೆ ವೆಹಿಕಲ್ ಮಾರಾಟ ಮಾಡಲಿಕ್ಕೆ ಅಥವಾ ಬೇರೆ ರಿಜಿಸ್ಟ್ರೇಷನ್ ಕಾಲ್ ಮಾಡಿದ್ರೆ ಅದು ಕೂಡ ಆಗಲ್ಲ. ಸೊ ದಯವಿಟ್ಟು ಟ್ರಾಫಿಕ್ ಕಾನೂನು ಪಾಲನೆ ಮಾಡಿ. ಎಷ್ಟು ಬಾಣಗೆರೆ ಗ್ರಾಮದಲ್ಲಿ ಮದ್ದು ಮಾರಾಟ ಜಾಸ್ತಿ ಆಗಿದೆ. ಸುಮಾರು 30 ವರ್ಷಗಳಿಂದ ನಡೀತಾ ಇದೆ ಸರ್. ಇದನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ನಾವು ಇದನ್ನ ಅಂಗಡಿ ತೆಗಿಬೇಕು ಅನ್ನೋದಕ್ಕೋಸ್ಕರ ನಾವು ದೂರು ನೀಡೋಣ ಅಂತ ಬಂದಿದ್ದೀವಿ ಸರ್. ಎಲ್ಲ ಚಿಕ್ಕವರಿಂದ ದೊಡ್ಡವರು, ಸಣ್ಣ ಮಕ್ಕಳಿಂದ ಎಲ್ಲರೂ ಕುಡಿದು ಆಡಾಡಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಕಲಿಯುವಂಥ ವಯಸ್ಸಲ್ಲಿ ಕುಡಿದು ಊರೆಲ್ಲ ಆಡಾಡ್ತಾ ಇದೆ ಸರ್. ರೌಡಿಸಮ್ ಜಾಸ್ತಿ ಆಗಿದೆ. ಅದನ್ನೇನಾದರೂ ನಾವು ಕೇಳೋದಕ್ಕೆ ಹೋದ್ರೆ ಮನೆ ಹತ್ರ ಬರ್ತಾರೆ ರೌಡಿಸಮ್ ಮಾಡೋದು. ಸುಮಾರು 20 ಮೇಕೆಗಳು 2-3 ಹಸು ಇಟ್ಕೊಂಡಿದ್ದಾರೆ. ನಾವು ರೈತರು ತೋಟದಲ್ಲಿ ಕೆಲಸ ವ್ಯವಸಾಯ ಮಾಡೋ ಸಮಯದಲ್ಲಿ ಎಲ್ಲ ಬಿಟ್ಬಿಡ್ತಾರೆ ಸರ್. ಇದು ನಿಮ್ಮೆಲ್ಲ ನಿಮ್ಮ ಕುಟುಂಬಗಳಿಗೆ ರಚನೆಗೋಸ್ಕರ ಇದೆ. ಸೊ ಮತ್ತೊಂದು NDPS ಗಾಂಜಾ ಇರಲಿ, ಬೇರೆ ಯಾವುದೇ ಡ್ರಗ್ಸ್ ಇರಲಿ, ಅದ್ರ ಬಗ್ಗೆ ಬಹಳ ಕಠಿಣ ಕಾನೂನಿವೆ. ನಾವು ನಮ್ಮ ಇನ್ಸ್ಪೆಕ್ಟರ್ ಮಾರ್ಕೊಂಡೆ ಅವರು ನಿಮಗೆ ಡಿಟೇಲ್ ಆಗಿ ಹೇಳಿದ್ದಾರೆ. ಸೊ ಇದು KGF ಅಲ್ಲಿ ಇದು ಒಂದು ಸಮಸ್ಯೆ ಇದೆ. ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಬಹಳ ಕಷ್ಟಪಟ್ಟಿಂದ ಮಾಡ್ತಾ ಇದ್ದೀವಿ. ಅಲ್ಲಿ ನಿಮ್ಮೆಲ್ಲರದು ಕೂಡ ಕೋಆಪರೇಷನ್ ಬೇಕಾಗತ್ತೆ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನೀವು ಮಾಹಿತಿ ಕೊಡಿ. ನಾವು ನಿಮ್ಮದು ಮಾಹಿತಿ ಏನು ನೀವು ಯಾರು ಕೊಡ್ತಾರೆ ಅವ್ರದ್ದು ಇನ್ಫಾರ್ಮೇಷನ್ ಕಾನ್ಫಿಡೆನ್ಷಿಯಲ್ ಇಡ್ತೀವಿ, ಯಾರಿಗೆ ಹೇಳಿಲ್ಲ. ಬೇರೆ ಬೇರೆ ರೀತಿಯಿಂದ ಮಾಹಿತಿ ಕೊಡ್ಬೋದು, ಫೋನ್ಗೆ ಕಾಲ್ ಮಾಡ್ಬೋದು, ಇಮೇಲ್ ಮಾಡ್ಬೋದು, QR ಕೋಡ್ ಇದೆ ಅಲ್ಲಿ ಮಾಹಿತಿ ಕೊಡ್ಬೋದು, ಅಥವಾ ನಮ್ಮ ಆಫೀಸ್ಗೆ ಕೂಡ ಬಂದು ಹೇಳ್ಬೋದು. ಸೊ ಇದು ನಮ್ಮದು ಜವಾಬ್ದಾರಿ ಇದೆ, ಅದಕ್ಕಿಂತ ಜಾಸ್ತಿ ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ಬಿಕಾಸ್ ಇಟ್ಸ್ ನಿಮ್ಮದು ಸೊಸೈಟಿ. ನಾವು ಎಲ್ಲ ಇದ್ದೀವಿ ಇಲ್ಲಿ 1-2 ವರ್ಷ ಇಲ್ಲಿ ಕೆಲಸ ಮಾಡ್ತೀವಿ, ಮತ್ತೆ ಬೇರೆ ಕಡೆ ಹೋಗ್ತೀವಿ. ನೀವೆಲ್ಲ ಇರ್ತೀರಿ, ಇಟ್ಸ್ ಯೋರ್ ಪ್ಲೇಸ್, ನಿಮ್ಮ ಸಮಾಜ. ನಾವು ನಿಮ್ಮದು ಸರ್ವಿಸ್ ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮದು ಕಾನೂನು ಪ್ರಕಾರ ಸ್ವಲ್ಪ ಅಧಿಕಾರ ಕೊಟ್ಟಿದ್ದಾರೆ, ಅದು ನಾವು ಎನ್ಫೋರ್ಸ್ ಮಾಡ್ತೀವಿ. ಬಟ್ ಇದು ನಿಮ್ಮ ಸೊಸೈಟಿಗೆ ನೀವು ಹೇಗೆ ಮುಂದೆ ಬರೆಸ್ತೀವಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬರಿಗೆ, ಅದು ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ಅದು ದಯವಿಟ್ಟು ಸಮಜಾಯಿಸಿ. ಯಾರು ಈ ಥರ ಡ್ರಗ್ಸ್ ತಗೊಳ್ತಾ ಇದ್ದಾರೆ, ಮದ್ಯಪಾನ ಮಾಡ್ತಾರೆ, ಅವ್ರಿಗೆ ಸಮಜಾಯಿಸಿ ನಮಗೆ ಮಾಹಿತಿ ಕೊಡಿ. ಯಾರು ಡ್ರಗ್ ಪೆಡ್ಲರ್ ಇದ್ದಾರೆ, ಅವರಿಗೆ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ನಾವು ಕಠಿಣ ಕ್ರಮ ತಗೊಳ್ತೀವಿ. ಯಾರು ಹ್ಯಾಬಿಚುವಲ್ ಇದ್ದಾರೆ ಅವ್ರಿಗೆ ಗಡಿಪಾರು ಮಾಡಿ, ಗುಂಡಾಪಟ್ಟಿ ಮಾಡಿ ಎಲ್ಲ ಆ್ಯಕ್ಷನ್ ತಗೊಳ್ತೀವಿ. ಯಾರು ಅಡಿಕ್ಟ್ ಆಗಿದ್ದಾರೆ ಅವ್ರಿಗೆ ನಾವು ಮೇನ್ ಸ್ಟ್ರೀಮ್, ನಾವು ನಾರ್ಮಲ್ ಲೈಫ್ನಲ್ಲಿ ಕೂಡ ಅಡಿಕ್ಷನ್ ಸೆಂಟರ್ಸ್ ಇದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಎಲ್ಲ ಅರೇಂಜ್ಮೆಂಟ್ ಇದೆ, ಅದು ಕೂಡ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ. ಸೊ ಪ್ಲೀಸ್ ಕೋಆಪರೇಟ್ ಇನ್ ದಿಸ್. ದಯವಿಟ್ಟು ಕೈ ಜೋಡಿಸಿ ನಮಗೆ ಕೂಡ ಸಹಾಯ ಮಾಡಿ. ಮತ್ತು
ಅದೇ ರೀತಿಯಿಂದ ಸೈಬರ್ ಕ್ರೈಮ್ ಬಗ್ಗೆ ಬಹಳ ಎಚ್ಚರಿಕೆಯಾಗಿ ಇರಬೇಕು ನೀವೆಲ್ಲ. ಈ ಲಾಸ್ಟ್ 10 ವರ್ಷದಿಂದ ನಮ್ಮದು ಕ್ರೈಮ್ ಪ್ಯಾಟರ್ನ್ ಹೆಚ್ಚಿ ಯಾವ ರೀತಿಯಿಂದ ಮುಂಚೆ ಕ್ರೈಮ್ ಆಗ್ತಾ ಇತ್ತು, ಈಗ ಒಂದು ಫೋನಿಂದ ಒಂದು ಕಂಪ್ಯೂಟರಿಂದ ಎಲ್ಲ ಕ್ರೈಮ್ ಆಗ್ತಾ ಇದೆ. ಸೊ ನೀವು ಕೂಡ ನಿಮ್ಮ ನಾಲೆಜ್ಗೆ ಕೂಡ ಅಪ್ಗ್ರೇಡ್ ಮಾಡಬೇಕು, ಅವೇರ್ನೆಸ್ ಇರಬೇಕು ನಿಮಗೆ. ಸೊ 193 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್. 1930 ಸಪೋಸ್ ಫಸ್ಟ್ ನಿಮಗೆ ಅವೇರ್ನೆಸ್ ಇರಬೇಕು. ಇನ್ ಕೇಸ್ ಏನಾದರೂ ಇನ್ಸಿಡೆಂಟ್ ಸೈಬರ್ ಕ್ರೈಮ್ ನಿಮ್ಮ ಜೊತೆ ಆದರೆ ಇಮಿಡಿಯೇಟ್ಲಿ 1930ಗೆ ಫೋನ್ ಮಾಡಿ. ನಿಮ್ಮದು ಎಷ್ಟು ಮ್ಯಾಕ್ಸಿಮಮ್ ಹಣ ನಾವು ರಿಟರ್ನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಮೌಂಟ್ ಫ್ರೀಜ್ ಆಗುತ್ತೆ. ಫ್ರೀಜ್ ಆದ ನಂತರ ನಿಮಗೆ ಪೂರ್ತಿ ಅಮೌಂಟ್ ಸಿಗುತ್ತೆ. ನಾಟ್ 100. ನಾವು ಎಲ್ಲ ಸೈನ್ ಸ್ಟೇಷನಲ್ಲಿ ನಮಗೆ ರಿಕವರಿ ಯಾವ ಕೇಸಲ್ಲಿ ಆಗುತ್ತೆ, ಯಾವ ಕೇಸಲ್ಲಿ ಅವರು ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡ್ತಾರೆ. ಕಂಪಲ್ಸರಿ ನೀವು ಇಮಿಡಿಯೇಟ್ಲಿ 193 ಇನ್ಫಾರ್ಮೇಷನ್ ಕೊಡಿ. ಪೊಲೀಸ್ ಸ್ಟೇಷನ್ ಬರೆದ ಮುಂಚೆ ಕೊಡಿ 1930. ದಟ್ ಆಟೋಮೆಟಿಕ್ ನಮ್ಮದು ಎಲ್ಲ ಬ್ಯಾಂಕ್ಸ್ ಜೊತೆ ನಮ್ಮದು ಅಗ್ರಿಮೆಂಟ್ ಇದೆ. ನೀವು ಮಾಹಿತಿ ಕೊಟ್ಟ ತಕ್ಷಣ ಅವ್ರ ಬ್ಯಾಂಕಿಂದ ಪೂರ್ತಿ ಅಮೌಂಟ್ ಫ್ರೀಜ್ ಆಗುತ್ತೆ. ಸೊ ನಿಮಗೆ ಅಮೌಂಟ್ ರಿಟರ್ನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ದೀಸ್ ಆರ್ 3 ಪಾಯಿಂಟ್ಸ್. ಮತ್ತು ಈಗ KGF ಜಿಲ್ಲೆಯಲ್ಲಿ, ಪೊಲೀಸ್ ಜಿಲ್ಲೆಯಲ್ಲಿ ನಮ್ಮದು ರೌಡೀಸ್ ಬಗ್ಗೆ ಸ್ವಲ್ಪ ಸಮಸ್ಯೆ ಇವೆ. ಇದು ನಾವು ಪೂರ್ತಿ ರೂಟಿಂದ ತೆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ವಿಲ್ ಕ್ಲಿಯರ್ ದಿಸ್ ರೌಡಿ ಮಿನೆಸ್. ಸೊ ಇವತ್ತು ಕೂಡ ಬೆಳಿಗ್ಗೆ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ. ಯಾರೋ ಆ್ಯಕ್ಟಿವ್ ರೌಡೀಸ್ ಇದ್ದರು, 23 ಆ್ಯಕ್ಟಿವ್ ರೌಡೀಸ್ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಅವ್ರದ್ದು ಸರ್ಚ್ ಪ್ರೊಸೀಜರ್ ಮಾಡಿ ಅವ್ರ ಮೇಲೆ ಕೆಲವು ಇನ್ನು ಸ್ವಲ್ಪ ನಮಗೆ ಇಲ್ಲಿಗಲ್ ಐಟಮ್ಸ್ ಕೂಡ ಸಿಕ್ಕಿದೆ, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಬೇರೆ ಯಾರು ದಿಸ್ ಇಸ್ ನಾಟ್ ಲಿಮಿಟೆಡ್ ಟು 23. ಇನ್ನೂ ಸ್ವಲ್ಪ ರೌಡೀಸ್ ಇದ್ದಾರೆ, ಅವ್ರ ಮೇಲೆ ಕೂಡ ನೆಕ್ಸ್ಟ್ ನಾವು ಕ್ರಮ ತಗೊಳ್ತೀವಿ. ಅವ್ರದ್ದು ಬಿಹೇವಿಯರ್ ಸುಧಾರಣೆ ಆಗಬೇಕು. ಸುಧಾರಣೆ ಆಗಲ್ಲ ನಾವು ಮತ್ತೆ ಆ್ಯಕ್ಷನ್ ತಗೊಳ್ತೀವಿ. ಗಡಿಪಾರ್ ಗುಂಡಾ ಆ್ಯಕ್ಟ್ ಏನೇನು ನಮಗೆ ಕಾನೂನು ಪ್ರಕಾರ ಅಧಿಕಾರ ಇದೆ ಅದು ಪೂರ್ತಿ ನಾವು ಚಲಾಯಿಸಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಇದು ನಿಮಗೆ ಬೆದರಿಸಲಿಕ್ಕೆ ಇಲ್ಲ. ಯಾರು ರೌಡಿ ಇದ್ದಾರೆ, ರೌಡಿ ಇಲೀಗಲ್ ಚಟುವಟಿಕೆಯಲ್ಲಿ ಇದ್ದಾರೆ, ಅವರ ಮೇಲೆ ನಾವು ಖಂಡಿತ ಕಠಿಣ ಕ್ರಮ ತಗೊಳ್ತೀವಿ. ಮತ್ತು ಯಾರು ರೌಡಿ ಸೀಟರ್ ಈಗ ಚೆನ್ನಾಗಿರ್ತಾರೆ, ಏನು ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ, ಎಲ್ಲ ಕಾನೂನು ರೀತಿಯಿಂದ ಇರ್ತಾರೆ, ಅವ್ರದ್ದು ರೌಡಿ ಸೀಟ್ ಕ್ಲೋಸ್ ಕೂಡ ಮಾಡ್ತೀವಿ. ಅದು ಕೂಡ ನಾವು ಲಿಸ್ಟ್ ಮೇಂಟೈನ್ ಮಾಡಿದ್ದೀವಿ. ರೌಡಿ ಸೀಟ್ ಕ್ಲೋಸರ್ ಕೂಡ ಮಾಡ್ತೀವಿ. ಬಟ್ ಯಾರು ಹೊಸ ಭಟ್ಕರು ಸ್ವಲ್ಪ ರೌಡಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ದಯವಿಟ್ಟು ನಿಮ್ಮ ಸೊಸೈಟಿಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಈ ಥರ ರೌಡಿ ಎಲಿಮೆಂಟ್ಸ್ ಇದ್ದಾರೆ, ಈ ಜಗಳ ಮಾಡ್ತಾರೆ, ಏನಾದರೂ ವೆಪನ್ ತಗೊಂಡು, ಲೌನ್ ತಗೊಂಡು, ಮಚ್ಚ ತಗೊಂಡು ತಿರುಗಾಡ್ತಾರೆ, ಏನಾದರೂ ಯಾರಿಗೆ ಭಯ ಕೊಡ್ತಾರೆ ನಮಗೆ ಇಮಿಡಿಯೇಟ್ ಮಾಹಿತಿ ಕೊಡಿ. ವಿಲ್ ಟೇಕ್ ಆ್ಯಕ್ಷನ್. ಸೊ ಅವ್ರಿಗೆ ಗಡಿಪಾರು ಮಾಡಿ, ಗುಂಡಾಟ್ ಮಾಡಿ ಅವ್ರ ಹಾಕ್ತೀವಿ. ಸೊ ಬಾಕಿ ಎಲ್ಲ KGF ಜನ ಭಾಳ ಚೆನ್ನಾಗಿದ್ದಾರೆ, ಭಾಳ ಒಳ್ಳೆದು ಜನ ಇದ್ದಾರೆ ಇಲ್ಲಿ. ಜಸ್ಟ್ ಸ್ವಲ್ಪ ಜನಕ್ಕೋಸ್ಕರ ಪೂರ್ತಿ ಹೆಸರು ಹಾಳಾಗಿತ್ತು. ಬಟ್ ಇದು ಹೆಸರು ಚೇಂಜ್ ಆಗಬೇಕು. KGF ಇದು ಹೆಸರು ಸ್ವಲ್ಪ ಚೇಂಜ್ ಆಗಬೇಕು. ಈಗ ಏನು ಪರ್ಸೆಪ್ಷನ್ ಇರುತ್ತೆ KGF ಎಲ್ಲ ರೌಡಿ ಇರ್ತಾರೆ, ಆ ಥರ ಇರಬಾರ್ದು. ಸೊ ಇಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ. ಸೊ ನೀವು ಕೂಡ ಸ್ವಲ್ಪ ಸಹಯೋಗ ಮಾಡಿ ನಮಗೆ. ನಮಗೆ ಇಷ್ಟ ಆಗಲ್ಲ, ನಾವು ಯಾರು ರೌಡಿ ಮೇಲೆ ರೌಡಿ ಇದ್ದಾರೆ ಕ್ರಮ ತಗೊಳ್ಬೇಕಾಗತ್ತೆ. ಬಟ್ ಎಷ್ಟು ರೌಡಿ ಇದ್ದಾರೆ, ರೌಡಿ ಆ್ಯಕ್ಟಿವಿಟಿ ಮಾಡ್ತಾರೆ, ಎಷ್ಟು ರೌಡಿ ಇದ್ದಾರೆ, ಅದು ನಮಗೆ ಕೂಡ ಸರಿ ಆಗಲ್ಲ. ಬಟ್ ನಾವು ಕ್ರಮ ತಗೊಳ್ತೀವಿ. ಆ್ಯಂಡ್ ಐ ಹೋಪ್ ನೆಕ್ಸ್ಟ್ ರೌಡಿ ಆ್ಯಕ್ಟಿವಿಟಿ ಕಡಿಮೆ ಆಗತ್ತೆ. ನೀವು ಕೂಡ ನಮಗೆ ಆಪರೇಷನ್ ಕೊಡ್ತೀರಿ. ಆ್ಯಂಡ್ ನಾವು ಯಾರು ಸರಿಯಾಗಿ ಬಿಹೇವ್ ಮಾಡಿದವರು ರೌಡಿ. ಅದೇ ರೀತಿಯಾಗಿ ನನ್ನ ಸಹೋದ್ಯೋಗಿ ಮಿತ್ರರಾದ ಲಕ್ಷ್ಮೀನಾರಾಯಣ್ ಮತ್ತು ನವೀನ್ ರವರು ಸಹ ಸೈಬರ್ ಅಫೆನ್ಸಸ್ ಮತ್ತು ಟ್ರಾಫಿಕ್ ಬಗ್ಗೆ ತಮಗೆ ಅರಿವನ್ನು ಮೂಡಿಸಿದ್ದಾರೆ. KGF ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಸಾರ್ವಜನಿಕ ಜನಸಂಪರ್ಕ ಸಭೆಯನ್ನು ಮಾನ್ಯ SP ಸಾಹೇಬರವರ ಒಂದು ನಿರ್ದೇಶನದ ಮೇರೆಗೆ ಜನರ ಕುಂದುಕೊರತೆಗಳನ್ನು ಜನರನ್ನು ಒಟ್ಟಾಗಿ ಸೇರಿಸಿ ಆಲಿಸಬೇಕು. ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನಮ್ಮ ಇಲಾಖೆ ವತಿಯಿಂದ ನೀಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಪೊಲೀಸ್ ಇಲಾಖೆ ಬಂದಿದೆ. ತಮ್ಮ ಒಂದು ಕುಂದುಕೊರತೆಗಳ ಬಗ್ಗೆ
ಸವಿಸ್ತಾರವಾಗಿ ತಾವು ಈ ಸಭೆಯಲ್ಲಿ ಮುಕ್ತವಾಗಿ ಚರ್ಚಿಸಬಹುದು. ನಿಮ್ಮ ಸಮಸ್ಯೆಗಳ ಬಗ್ಗೆ ಮನೆ SP ಸರ್ ಮುಂದೆ ಹೇಳ್ಬೋದು. ನಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಸಾರ್ವಜನಿಕರಿಗೆ ಕಾನೂನು ಅರಿವು, ಕಾನೂನುಗಳು ನಮ್ಮಲ್ಲಿ ಜಾರಿಯಾಗಿವೆ, ಆದರೆ ಅವು ಇಂಪ್ಲಿಮೆಂಟ್ ಆಗೋದು ಬಹಳ ಕಡಿಮೆ. ಅದಕ್ಕೆ ಸಾರ್ವಜನಿಕರ ಒಂದು ಸಹಕಾರ, ಒಂದು ಕಾನೂನು ಜಾರಿ ಆಗಬೇಕಂದ್ರೆ ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪೊಲೀಸ್ ಇಲಾಖೆಯಿಂದ ಏನು ಅಭಿಯಾನಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ, ಸಾರ್ವಜನಿಕ ಸಭೆಯಾಗಲಿ ಅಥವಾ ರಸ್ತೆ ಸುರಕ್ಷಾ ನಿಯಮಗಳಾಗಲಿ, ಪೋಕ್ಸೋ ಕಾಯ್ದೆ ಬಗ್ಗೆ ಆಗಲಿ, ಚೈಲ್ಡ್ ಮ್ಯಾರೇಜ್ ಬಗ್ಗೆ ಆಗಲಿ, ಮನೆ ಕಳ್ಳತನ ಆಗಲಿ, ಇನ್ನು ಬೇರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂತಹ ಒಂದು ಯಾರೇ ಏನು ಕಿಡಿಗೇಡಿಗಳಾಗಲಿ, ಇಂಥವ್ರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಸುಮಾರು ಜನ ಮುಂದೆ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಒಂದು ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆಯಬೇಕು. ಇಲಾಖೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿ ನಿಮಗೆ ಪೀಕ್ ಆಗ್ತಾ ಇದೆ. ಎವ್ರಿಡೇ 10 ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ 1530 ಕಂಪ್ಲೇಂಟು. ಅದ್ರ ಬಗ್ಗೆ ನಾನು 5 ಮಿನಿಟ್ಸ್ ನನಗೆ ನಿಮಗೆ ಯಾವ್ಯಾವ ಫ್ರಾಡ್ ಆಗ್ತದೆ ಈ ಭಾಗದಲ್ಲಿ ಅಂತೇಳಿ ನಾನು ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ OTP ಫ್ರಾಡ್ ಜಾಸ್ತಿ ಆಗ್ತಾ ಇದೆ. OTP ಫ್ರಾಡ್ ಅಂದರೆ ನಿಮಗೆ ಮೊಬೈಲ್ಗೆ ಒಂದು ಫೋನ್ ಮಾಡ್ತಾರೆ, ನಾನು ಬ್ಯಾಂಕ್ ಮ್ಯಾನೇಜರ್ ಇದ್ದೀನಿ, ಬ್ಯಾಂಕ್ ಸ್ಟಾಫ್ ಇದ್ದೀನಿ, ನಿಮ್ಮದು KYC ಅಪ್ಡೇಟ್ ಮಾಡಬೇಕು ಮತ್ತು ನಿಮ್ಮದು ATM ಬ್ಲಾಕ್ ಆಗಿದೆ ಕಳಿಸಿ ಅಂತೇಳಿ ನಿಮಗೆ ಒಂದು ಮೆಸೇಜ್ ಮಾಡಿ ನಿಮ್ಮ OTP ತಗೊಂಡು ನಿಮಗೆ ಗೊತ್ತಿದ್ದಂಗೆ ನಿಮ್ಮಿಂದ ಹಣವನ್ನು ನಿಮ್ಮ ಅಕೌಂಟಿಂದ ಡ್ರಾ ಮಾಡ್ತಾರೆ. ಇದು ಆಮೇಲೆ ಜಾಬ್ ಫ್ರಾಡ್ ಜಾಸ್ತಿ ಆಗ್ತದೆ ಈ ಭಾಗದಲ್ಲಿ, KGF ಭಾಗದಲ್ಲಿ. ಬಂಗಾರಪೇಟೆಗಿಂತಲೂ ಇಲ್ಲಿ KGF ಅಲ್ಲಿ ಜಾಬ್ ಫ್ರಾಡ್. ನಿಮಗೆ ಕೂತಲ್ಲೇ ಕೆಲಸ ಕೊಡ್ತೀವಿ, 40,000 50,000 ಲಕ್ಷ ಫಾರಿನಲ್ಲಿ ನಿಮಗೆ ದುಡ್ಡು ಕೊಡ್ತೀವಿ, ಸಂಬಳ ಕೊಡ್ತೀವಿ ಅಂತೇಳಿ ನಿಮ್ಮನ್ನು ನಂಬಿಸಿ ನಿಮ್ಮ ನಿಮ್ಮ ಎಲ್ಲ ದಾಖಲಾತಿಗಳನ್ನ ಫೋಟೋ ಸಮೇತ ನಿಮ್ಮ ಏನೇನು ದಾಖಲಾತಿಗಳಿದ್ದಾವೆ ಅದನ್ನು ತಗೊಂಡು ನಿಮಗೆ ಫ್ರಾಡ್ ಮಾಡ್ತಾರೆ. ಅದರಿಂದ ಯಾರು ಕೂಡ ಇಂಥ ಜಾಬ್ ಫ್ರಾಡ್ ವಂಚಿತರಾಗಬೇಡಿ. ಕೂತಲ್ಲೇ ಯಾರು ಕೂಡ ಸಂಬಳ ಕೊಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ. ನೀವು 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 1300 ರೂಪಾಯಿ, 10,000 ಮಾಡಿದ್ರೆ 10,000 13,000 ರೂಪಾಯಿ ದುಡಿಬೋದು ಅಂತೇಳಿ ನಿಮ್ಗೊಂದು ಟಾಸ್ಕ್ ಕೊಡ್ತಾರೆ. ಹೇಗೆಂದ್ರೆ ಫಸ್ಟ್ ಒಂದು 1,000 ರೂಪಾಯಿ ಹಾಕ್ತೀರಿ, 1,000 ರೂಪಾಯಿ ಹಾಕಿದ ತಕ್ಷಣಕ್ಕೆ ನಿಮ್ಮ ಅಕೌಂಟಿಗೆ 1,300 ಬರ್ತದೆ. ನಮಗೆ 300 ರೂಪಾಯಿ ಲಾಭ ನಿಮ್ಮನ್ನು ನಂಬಿಸಿ 10,000 ರೂಪಾಯಿ ಹಾಕಿದ್ಮೇಲೆ ಮತ್ತೆ ನಿಮಗೆ 13,000 ರೂಪಾಯಿ ಬರುತ್ತೆ. ಆಮೇಲೆ ಏನಾಗುತ್ತೆ, ನಿಮಗೆ ಆಸೆ ಜಾಸ್ತಿ ಆಗುತ್ತೆ. ಸಾರ್ವಜನಿಕರಿಗೆ ಆಟೋಮೆಟಿಕಲಿ ಆಸೆ ಉಂಟುಬಿಡುತ್ತೆ. ನನಗೆ ಕೂತ ಜಾಗದಲ್ಲಿ 3,000 ರೂಪಾಯಿ ಲಾಭ ಬಂದ್ಬಿಡ್ತು ಅಂತೇಳಿ. ಆಮೇಲೆ 1 ಗ್ರಾಂಟ್ ಮತ್ತೆ ಇದು NDPS ಕಲಂ 12 ನಿದ್ರಾಜನಕ ಔಷಧಿಗಳು ಮತ್ತು ಉದ್ರೇಕಕಾರಿ ವಸ್ತುಗಳು, ಇದು ಸೆಕ್ಷನ್ 24 ಅಡಿ ಅಫೆನ್ಸ್ ಆಗುತ್ತೆ ಇದನ್ನು ಸೇವಿಸಿದ್ರೆ. ಅದೇ ರೀತಿಯಾಗಿ ಯಾವುದೇ ಒಂದು ಗಾಂಜಾವನ್ನು ಸಾಗಾಟ ಮಾಡಿದರೆ ಅಥವಾ ವಶದಲ್ಲಿ ಇಟ್ಕೊಂಡಿದ್ರೆ ಅದನ್ನು ಮಾರಾಟ ಮಾಡಿದರೆ ಸ್ಮಾಲ್ ಕ್ವಾಂಟಿಟಿ ಇದ್ದರೆ NDPS ಸೆಕ್ಷನ್ 20A ಅಡಿಯಲ್ಲಿ ಅವರಿಗೆ 1 ವರ್ಷ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸ್ತಾರೆ. ಅದೇ 1 kgಗೆ ಮೇಲ್ಪಟ್ಟು ಅವರ ವಶದಲ್ಲಿದ್ದರೆ ಸಾಗಾಟ ಮಾಡಿದರೆ ಅವರಿಗೆ ಅದು ಕಮರ್ಷಿಯಲ್ ಕ್ವಾಂಟಿಟಿ ಅಂತೇಳಿ 10 ವರ್ಷದಿಂದ 20 ವರ್ಷಗಳ ತನಕ ದಂಡ, 20 ಪನಿಷ್ಮೆಂಟ್ ಇದೆ. ನಂತರ 1 ಲಕ್ಷದಿಂದ 2 ಲಕ್ಷ ತನಕ ದಂಡವನ್ನು ವಿಧಿಸಲಾಗ್ತದೆ. ಅದೇ ರೀತಿಯಾಗಿ ಸೆಕ್ಷನ್ 27B ಅಡಿಯಲ್ಲಿ ಮತ್ತು 1,000 ರೂಪಾಯಿ ದಂಡ ಸಹ ಇರ್ತದೆ. ಅಕ್ರಮ ವ್ಯಾಪಾರ, ಹಣಕಾಸು ಮತ್ತು ಅಪರಾಧಿಗಳಿಗೆ ಆಶ್ರಯ ನೀಡಿದರೆ 27A ಅಡಿಯಲ್ಲಿ ಅವರಿಗೆ 10 ವರ್ಷಗಳ ಕಾರಾಗೃಹ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿಗಳವರೆಗೂ ದಂಡವನ್ನು ಸಹ ವಿಧಿಸಬಹುದು. ಹಾಗಾಗಿ ಯಾಕಂದರೆ ಸವಿಸ್ತಾರವಾಗಿ ಹೇಳಬೇಕಾದ್ರೆ ಟೈಮ್ ಇಲ್ಲ. ಈಗ ನಮ್ಮ ಕುಂದುಕೊರತೆಗಳನ್ನು ಕೇಳಬೇಕಾಗಿರೋದ್ರಿಂದ ಹೆಚ್ಚಾಗಿ ಈಗ ನಮ್ಮ ಕಣ್ಣ ಮುಂದೆ ಕಂಡು ಬರೋದೇನೆಂದರೆ ಗಾಂಜಾವನ್ನು ಬೇರೆ ಕಡೆಯಿಂದ
ಪರ್ಚೇಸ್ ಮಾಡ್ಕೊಂಡ್ಬಂದು ಇಲ್ಲಿ ಗಾಂಜಾವನ್ನು ಕೆಲವೊಂದು ಹುಡುಗರ ಕೈಯಲ್ಲಿ ಕೆಲವೊಂದು ಇವರು ಕಾಲೇಜಿನ ಹತ್ರ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತಾರೆ. ಆ ರೀತಿ ಸೇಲ್ ಮಾಡಿದ್ರೆ ಅವ್ರ ಮೇಲೆ NDPS ಕಾಯ್ದೆ ಅಡಿಯಲ್ಲಿ ಅಫೆನ್ಸ್ ಆಗುತ್ತೆ. ಅಫೆನ್ಸ್ ಆಗಿ ಶಿಕ್ಷೆಗೆ ಗುರಿಪಡಿಸಲಾಗೋದು. ದಯವಿಟ್ಟು ಅಂಥದ್ದೇನಾದರೂ ಕಂಡು ಬಂದ ಪಕ್ಷದಲ್ಲಿ ನೀವು ಸೀಕ್ರೆಟ್ ಆಗಿ ನಮ್ಮ ನಂಬರ್ ಇರುತ್ತೆ, ನಮ್ಮ ಎಲ್ಲ ಒಂದು SP ಸಾಹೇಬ್ ನಂಬರ್ ಇರ್ಬೋದು ಅಥವಾ ನಮ್ಮ ನಂಬರ್ಸ್ ಇರುತ್ತೆ ಮತ್ತು ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇರುತ್ತೆ. ನೇರವಾಗಿ ಕಾಲ್ ಮಾಡಿ ನಮಗೆ ಮಾಹಿತಿಯನ್ನು ನೀಡಿದ್ರೆ ತಮ್ಮ ಹೆಸರನ್ನು ನಾವು ಯಾರಿಗೂ ತಿಳಿಸೋದಿಲ್ಲ, ಅದು ಗುಪ್ತವಾಗಿಟ್ಟು ನಾವು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ಇಷ್ಟನ್ನು ಹೇಳ್ತೀವಿ. ಟಾಪಿಕ್ ಅನ್ನು ಕವರ್ ಮಾಡ್ತಿದ್ದೀನಿ. ಏನಂದ್ರೆ ಟ್ರಾಫಿಕ್ ಅವೇರ್ನೆಸ್. ಟ್ರಾಫಿಕ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಟ್ರಾಫಿಕ್ ಅಂದ್ರೆ ಬರೀ ಗಾಡಿ ಓಡಿಸೋದು, ಗಾಡಿಯಲ್ಲಿ ಇರೋದು ಮತ್ತೆ ರಸ್ತೆಯಲ್ಲಿ ಇರೋದಂತಲ್ಲ. ಈಗ ಟ್ರಾಫಿಕ್ ಅಂದ್ರೆ ನಿಮಗೆ ಎಲ್ಲ ಗಾಡಿ ಇರೋರಿಗೆ ಎಲ್ಲ ಪಾದಾಚಾರಿಗಳಿಗೆ ಇರುತ್ತೆ, ಮತ್ತೆ ಹಿರಿಯ ನಾಗರಿಕರು ಎಲ್ಲ ಫುಟ್ಪಾತ್ ಅಲ್ಲಿ ಹೋಗಲ್ಲರಿಗೂ ಅನ್ವಯಿಸುತ್ತೆ ಸಂಚಾರಿಗಳು. ಈ ಒಂದರಲ್ಲಿ ಈಗ ಒಂದು ವಿಚಾರ ಹೇಳ್ಬೇಕಂದ್ರೆ ತಮಗೆ ಭಯಪಡಿಸ್ಬೇಕು ಅಂತ ಹೇಳ್ತಿಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 40,000 ಅಪಘಾತಗಳಾಗುತ್ತೆ. ಅದರಲ್ಲಿ ಪ್ರತಿ ವರ್ಷ 10ರಿಂದ 12,000 ಜನ ಸಾಯ್ತಿದ್ದಾರೆ. ಅದೇ ರೀತಿಯಾಗಿ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿದ್ರೆ ಪ್ರತಿದಿನ 30 ಜನ ಸಾಯ್ತಾರೆ. ಯಾವ ಕಾರಣದಿಂದ ಸಾಯ್ತಾರೆ? ಒಂದು ಕಾರಿಗೆ ಸೀಟ್ ಬೆಲ್ಟ್ ಹಾಕೋದಿಲ್ಲ, ಮತ್ತೆ ಮೇಜರ್ ಆಗಿ 2 ವೀಲರ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದ್ದಾವೆ. ಅದಕ್ಕೆ ಕಾರಣ ಏನು? ಆಕ್ಸಿಡೆಂಟ್ ಅತಿ ವೇಗವಾಗಿ ಹೋಗ್ತೀರಾ, ಜೋರ ಹೋಗ್ತೀರಾ, ಹೆಲ್ಮೆಟ್ ಹಾಕೋದಿಲ್ಲ. ಮತ್ತೆ ಮೊದಲನೇದಾಗಿ ತಾಳ್ಮೆ ಅನ್ನೋದು ಬೆಳೆಸ್ಕೋಬೇಕು. ತಾಳ್ಮೆ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಟೋಮೆಟಿಕ್ ಆಗುತ್ತೆ. ಈಗ ಮುಂದೆ ಯಾರೋ ಹೋಗ್ತಾ ಇರ್ತಾರೆ, ಅದನ್ನ ಓವರ್ಟೇಕ್ ಮಾಡೋದು, ಇಲ್ಲ ಅವ್ರು ಏನೋ ಮಾಡ್ಕೊಂಡು ಹೋಗೋದು, ವೀಲಿಂಗ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಅಪಘಾತಗಳು ಹೆಚ್ಚಾಗ್ತಿದೆ. ಏನು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ, ಪ್ರತಿದಿನ 30 ಜನ ಸಾಯ್ತಾರೆ. 30 ಜನ ಪ್ರತಿದಿನ ಸಾಯ್ತಾರೆ, 30 ಕುಟುಂಬಗಳು ಹಾಳಾಗ್ತವೆ. 30 ಕುಟುಂಬಗಳ ಪ್ರತಿನಿತ್ಯದ ಜೀವನ ಹಾಳಾಗ್ತದೆ. ಅದನ್ನ ಅನ್ಕೋಬೇಕು. ಅದೇ ರೀತಿಯಾಗಿ ಏನು ಅಪಘಾತಗಳಿಗೆ ಪ್ರಮುಖ ಕಾರಣಗಳು ಅಂತ ನಮ್ಮ ಸ್ಟಡೀಸ್ ಏನು ಹೇಳಿದ್ದಾರೆ, ಒಂದನೇದಾಗಿ ಅತಿ ವೇಗ, ಓವರ್ ಸ್ಪೀಡು, ಮತ್ತೆ ಹೆಲ್ಮೆಟ್ ಇದ್ದರೆ ಓಡಿಸುವಂಥದ್ದು, ಸೀಟ್ ಬೆಲ್ಟ್ ಉಪಯೋಗಿಸದೇ ಇರುವಂಥದ್ದು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂಥದ್ದು, ಮೊಬೈಲ್ ಬಿಡಿಸಿ ವಾಹನವನ್ನು ಚಾಲನೆ ಮಾಡುವಂಥದ್ದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ರಾಬರ್ಟ್ಸನ್ ಪೇಟೆ KGF ಅಲ್ಲೇ ಅಪ್ರಾಪ್ತರು ಮೈನರ್ ಹುಡುಗರು ಗಾಡಿ ಓಡಿಸಿ ಡೆತ್ ಆಗಿದೆ. ದಯಮಾಡಿ ಏನು ಪೇರೆಂಟ್ಸ್ ಇದ್ದೀರಾ, ದಯಮಾಡಿ ಮೈನರ್ ಮಕ್ಕಳಿಗೆ ವೆಹಿಕಲ್ಸ್ ಅನ್ನ ನೀಡಬೇಡಿ. ಈಗ ವೆಹಿಕಲ್ಸ್ ಅನ್ನ ನೀಡಿದ್ರೆ ವಾಹನ ಯಾರು ಮಾಲೀಕರು ಇರ್ತಾರೆ ಮತ್ತೆ ಅವರ ಪೋಷಕರು ಯಾರು ಇರ್ತಾರೆ ಅವ್ರ ಮೇಲೆ ಸಹ ಕೇಸ್ ಆಗುತ್ತೆ, ಮಕ್ಕಳಿಗೂ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಕೆಲವರು ಪ್ರಾಣನೇ ಕಳ್ಕೊಂಡಿದ್ದಾರೆ, ಕೆಲವರೆಲ್ಲ ಕೈಕಾಲು ಮುರ್ಕೊಂಡು 6 ತಿಂಗಳು 1 ವರ್ಷ ಬೆಡ್ ರೆಸ್ಟ್ ಆಗಿದ್ದಾರೆ. ಆ ಥರ ಆಗೋದು ಬೇಡ. ಅದೇ ರೀತಿಯಾಗಿ ಈಗ ನೀವೇನು ಹೆಲ್ಮೆಟ್, ಈಗ ಟ್ರಾಫಿಕ್ ಅವೇರ್ನೆಸ್ ಮಾಡಿ ಹೆಲ್ಮೆಟ್ ಕಡ್ಡಾಯ ಮಾಡ್ತಿದ್ವಿ 8ನೇ ತಾರೀಕಿಂದ. ಇದನ್ನೇನು ದಂಡ ವಸೂಲಿ ಪೊಲೀಸರು ಏನಪ್ಪ ರೋಡಲ್ಲಿ ಇಟ್ಕೊಂಡು ದಂಡ ವಸೂಲಿ ಮಾಡಿ ಸರ್ಕಾರ ಕಟ್ತಿದ್ದಾರೆ, ಇಲ್ಲ ಪೊಲೀಸರು ತಗೋತಿದ್ದಾರೆ ಅಂತ ಅನ್ಕೊಂಡ್ಬಿಡಿ. ದಯಮಾಡಿ ನಾವು ಮಾಡ್ತಿರೋ ಕಾರ್ಯಕ್ರಮ ತಮ್ಮೆಲ್ಲರ ಜೀವ ಉಳಿಸಲು, ತಮ್ಮೆಲ್ಲರೆಲ್ಲ ಏನು ಸಾವು ನೋವು ಆಗದೇ ಇರೋದು ನೋಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು 8ನೇ ತಾರೀಕಿಂದ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಿದ್ದೀವಿ.